गमनार्थं तु रक्षसां पूर्वे घण्टारवं तत्र देवताह्वानलाञ्छनम् ಘಂಟನಾದವನ್ನು ಮಾಡಲಾಯಿತು. ಈಗ ಮೊದಲನೇ ಪೂಜೆ ನಾವು ಗಣಪತಿಗೆ ಮಾಡ್ತೀವಿ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ನಿರ್ವಿಘ್ನತೆಯಿಂದ ನಡೀಲಿ ಅಂತ ಹೇಳ್ಬಿಟ್ಟು, ಯಾವುದೇ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಯಾವುದೇ ಶುಭಾರಂಭವನ್ನು ಮಾಡಬೇಕಾದ್ರೂ ನಾವು ಗಣಪತಿ ಪೂಜೆಯನ್ನು ಮಾಡ್ತೀವಿ. ಗಣಪತಿ ಪೂಜೆಯನ್ನು ಮಾಡೋಣ. ನಾನು ಶ್ಲೋಕ ಹೇಳ್ಕೊಡ್ತಾ ಹೋಗ್ತೀನಿ, ಹೇಳ್ತಾ ಹೋಗಿ. ವಕ್ರತುಂಡ ಕೂಡ ನಮ್ಮ ಎಡೆ ಮೇಲೆ ಬಲಭಾಗದಲ್ಲಿ ಅಕ್ಷತೆ ಇಲ್ವಾ? ಅಕ್ಷತೆ 4 ಮೂಲೆಗಳು, ಸಣ್ಣ ಮೂಲೆ, ಸಣ್ಣ ಅಕ್ಷರ 4 ಮೂಲೆ ಮಾಡಿ ಒಂದು ಎರಡು 4 ಶ್ಲೋಕ ಮಾಡಬೇಕು. ಮೊದಲಿಗೆ 4 ಶ್ಲೋಕದ ಮಧ್ಯೆ ಒಂದು ಶ್ಲೋಕದ ಮಧ್ಯೆ ಇದಕ್ಕೆ ಮುಂಭಾಗ ಮಾಡಲ್ಲ. ಅದು ಗಣಪತಿ. ಇದಕ್ಕೆ ಗಣಪತಿ ಪೂಜೆ ಹೇಳ್ತಾರೆ. ಬದಿಗೊಂದು